ಸ್ನೇಹಿತರು ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ಇದು ಈ ಕ್ಷಣದ ಅತ್ಯಂತ ದೊಡ್ಡ ರಾಜಕೀಯ ವಿಶ್ಲೇಷಣೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪರಮಾಪ್ತ, ಚಾಮರಾಜಪೇಟೆ ಸುಲ್ತಾನ್ ಎಂದೇ ಖ್ಯಾತರಾಗಿರ್ತಕ್ಕಂಥ ಜಮೀರ್ ಅಹಮದ್ ಖಾನ್ಗೆ ಲೋಕಾಯುಕ್ತ ಇಲಾಖೆ ಈಗ ಅಕ್ಷರಶಃ ಭಿಕ್ಷಾಕನ ಕೊಟ್ಟಿದೆ. ಬರೋಬ್ಬರಿ 25 ಕೋಟಿ ರೂಪಾಯಿ ಅಕ್ರಮ ಆಸ್ತಿ ಹಣ ಗಳಿಕೆಯಲ್ಲಿ ಜಮೀರ್ ವಿರುದ್ಧವಾಗಿ ಚಾರ್ಜ್ ಶೀಟ್ ಹಾಕಲಿಕ್ಕೆ ಲೋಕಾಯುಕ್ತ ಪೊಲೀಸರು ಈಗ ನೇರವಾಗಿ ರಾಜ್ಯಪಾಲರ ಅಂಗಳವನ್ನು ತಲುಪಿದ್ದಾರೆ. 1000 ಪುಟಗಳ ರಿಪೋರ್ಟ್ ಕೂಡ ಸಲ್ಲಿಕೆಯಾಗಿದೆ. ಇದು ಕೇವಲ ಜಮೀರ್ ಅಹಮದ್ ಖಾನ್ಗೆ ಮಾತ್ರ ಅಲ್ಲ, ಇಡೀ ಸಿದ್ದರಾಮಯ್ಯ ಸರ್ಕಾರಕ್ಕೆ ಹೆಡೇಕ್. ತನ್ನ ಪರಮಾಪ್ತನಿಗೆ ತಾನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಅನ್ನೋ ಒಂದು ರೀತಿಯಾದಂಥ ಬೇಸರ ಸಿದ್ದರಾಮಯ್ಯನವ್ರಿಗೂ ಇದೆ. ಹಾಗಾದರೆ ಈ ಒಂದು ದಾಳಿ, ಒಂದು ಪ್ರಾಸಿಕ್ಯೂಷನ್ ಅನುಮತಿ ರಾಜ್ಯ ರಾಜಕಾರಣದಲ್ಲಿ ಯಾವೆಲ್ಲ ದಾಳಿಗಳನ್ನು ಉಳಿಸಬಹುದು ಅನ್ನೋದನ್ನು ಈ ವಿಶೇಷ ಎಪಿಸೋಡ್ನಲ್ಲಿ ನೋಡ್ತಾ ಹೋಗೋಣ. ಸ್ನೇಹಿತರೆ, IMA ಹಗರಣದ ಕರಾಳ ನೆರಳಿನಿಂದ ಶುರುವಾದಂಥ ಜಮೀರ್ ಅಹಮದ್ ಖಾನ್ ಅವರ ಅಕ್ರಮ ಆಸ್ತಿಗಳಿಕೆ ತನಿಖೆ ಈಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಂತಿದೆ. ಲೋಕಾಯುಕ್ತ ಪೊಲೀಸ್ನವರು ತನಿಖೆ ಮುಗಿಸಿ ಚಾರ್ಜ್ ಶೀಟ್ ರೆಡಿ ಮಾಡಿ ರಾಜ್ಯಪಾಲ ಥ್ಯಾವರ್ಚಂದ್ ಗೆಹ್ಲೋಟ್ ಅವರ ಸಹಿಗೋಸ್ಕರ ಕಾಯ್ತಾ ಇದ್ದಾರೆ. ಆದಾಯಕ್ಕಿಂತ 2,000 ಪಟ್ಟು ಹೆಚ್ಚು ಆಸ್ತಿ ಇದೆ ಅನ್ನೋದು ಲೋಕಾಯುಕ್ತದ ಸದ್ಯದ ಲೆಕ್ಕಾಚಾರಗಳು. ವೀಕ್ಷಕರೇ, ಈ ಪ್ರಕರಣದ ಮೊದಲ ರಾಜಕೀಯ ಮಗ್ಗಲೇ CM ಸಿದ್ದರಾಮಯ್ಯ. ಜಮೀರ್ ಕೇವಲ ಸಚಿವರಲ್ಲ, ಸಿದ್ದರಾಮಯ್ಯ ಅವರ ಆಪ್ತ ವಲಯದ ಕವಚ ಅನ್ನೋದು ನಿಮಗೆಲ್ರಿಗೂ ಕೂಡ ಗೊತ್ತಿದೆ. ಈಗಾಗಲೇ ಮುಡಾ ಹಗರಣದಲ್ಲಿ CM ತಲೆನೋವನ್ನು ಅನುಭವಿಸಿದ್ದು ನೀವೆಲ್ಲರೂ ಕೂಡ ಕಂಡಿದ್ದೀರಿ, ಕೇಳಿದ್ದೀರಿ. ಇದರ ಬೆನ್ನಲ್ಲೇ ಅವರ ಅತ್ಯಾಪ್ತನ ಮೇಲೆ ಲೋಕಾಯುಕ್ತ ಚಾಟಿ ಬೀಸಿರೋದು CM ಇಮೇಜ್ಗೆ ದೊಡ್ಡ ಧಕ್ಕೆ. ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಇದು ಸಿದ್ದರಾಮಯ್ಯ ಅವರ ಹಿಡಿತವನ್ನು ಸಡಿಲಗೊಳಿಸ್ತಕ್ಕಂಥ ಸಾಧ್ಯತೆ ದಟ್ಟವಾಗಿ ಕಾಣ್ತಾ ಇರೋದು. ಈ ಇಡೀ ಎಪಿಸೋಡ್ನಲ್ಲಿ ಅತಿ ದೊಡ್ಡ ತಿರುವು ಸಿಕ್ಕಿದೆ ಇಲ್ಲಿ. ಜಮೀರ್ ವಿರುದ್ಧವಾಗಿ ಚಾರ್ಜ್ ಶೀಟ್ಗೆ ಅನುಮತಿ ಕೇಳಿ ರಾಜ್ಯಪಾಲರಿಗೆ ಪತ್ರ ಬರೆದಂಥ ಕೆಲವೇ ಗಂಟೆಗಳಲ್ಲಿ ತನಿಖೆಯ ನೇತೃತ್ವವನ್ನು ವಹಿಸಿದಂಥ ಲೋಕಾಯುಕ್ತ SP ಶಿವಪ್ರಕಾಶ್ ದೇವರಾಜು ಅವರನ್ನು ತರಾತುರಿಯಲ್ಲಿ ವರ್ಗಾವಣೆ ಕೂಡ ಮಾಡಲಾಯಿತು. ಇದು ವಿಪಕ್ಷಗಳ ಕೈಗೆ ಸಿದ್ಧ ಅಸ್ತ್ರವನ್ನು ಕೂಡ ಕೊಟ್ಟಂತಾಗಬಿಟ್ಟಿದೆ. ತನಿಖೆ ಮಾಡಿದಂಥ ಅಧಿಕಾರಿಗೆ ಶಿಕ್ಷೆ ಕೊಡ್ತೀರಾ ಅಂತೇಳಿ BJP JDS ಈಗ ಸರ್ಕಾರವನ್ನು ಬೆತ್ತಲೆ ಮಾಡಲಿಕ್ಕೆ ನಿಂತಿದ್ದಾವೆ. ಒಂದು ಕಡೆ ಈಗಾಗಲೇ ರಾಜಭವನ ಮತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಛತ್ತೀಸ್ಗಢ ಯುದ್ಧದಂತೆ ಫೈಟ್ ಕೂಡ ನಡೀತಾ ಇದೆ. ಈಗ ಜಮೀರ್ ಪ್ರಕರಣದಲ್ಲಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಏನಾದರೂ ಸೈನ್ ಹಾಕಿಬಿಟ್ರೆ ಕಾಂಗ್ರೆಸ್ ಬೀದಿಗಿಳಿಯೋದು ಗ್ಯಾರಂಟಿ ಅನ್ನೋ ಥರದ ಚರ್ಚೆಗಳು. ಕೇಂದ್ರ ಸರ್ಕಾರ ರಾಜಭವನವನ್ನು ಬಳಸಿ ನಮ್ಮವ್ರನ್ನ ಟಾರ್ಗೆಟ್ ಮಾಡ್ತಿದೆ ಅನ್ನೋ ಹಳೆ ವಿಕ್ಟಿಮ್ ಕಾರ್ಡ್ ಪ್ಲೇ ಏನಿದೆಯಲ್ಲ, ಅದನ್ನು ಕಾಂಗ್ರೆಸ್ ಈಗ ಪ್ಲೇ ಮಾಡಲಿಕ್ಕೆ ಪ್ಲ್ಯಾನ್ ಕೂಡ ಮಾಡ್ತಾ ಇದೆ. ಲೋಕಾಯುಕ್ತ ಪೊಲೀಸರ ಈ ಕಠಿಣ ನಡೆ ಮಾಜಿ ಸಚಿವ ಜಮೀರ್ ಅಹಮದ್ ಖಾನ್ ಅವರಿಗೆ ಕೇವಲ ಕಾನೂನಾತ್ಮಕವಾದಂಥ ಸಂಕಷ್ಟ ಮಾತ್ರ ಅಲ್ಲ, ಅವರ ವೈಯಕ್ತಿಕ ಮತ್ತು ರಾಜಕೀಯ ಭವಿಷ್ಯಕ್ಕೆ ಭಾರಿ ದೊಡ್ಡ ಹೊಡೆತ ನೀಡತಕ್ಕಂಥ ಮುನ್ಸೂಚನೆ ಕೂಡ ಕೊಟ್ಟಿರೋದು. ನೋಡಿ, ಈ ಪ್ರಕರಣದಿಂದ ಜಮೀರ್ ಅಹಮದ್ ಖಾನ್ ಅವರಿಗೆ ಎದುರಾಗಬಹುದಾದಂಥ ಪ್ರಮುಖ ರಾಜಕೀಯ ಮತ್ತು ವೈಯಕ್ತಿಕ ನಷ್ಟಗಳು ತುಂಬ ಇಂಪಾರ್ಟೆಂಟ್. ಸಚಿವ ಸ್ಥಾನದ ಆಕಾಂಕ್ಷೆಗೆ ಮತ್ತು ಹಾಲಿ ಪ್ರಭಾವಕ್ಕೆ ಬ್ರೇಕ್ ಬೀಳ್ತಾ ಇರೋದು. ನಿಮಗೆ ಸಚಿವ ಸಂಪುಟ ಪುನರ್ರಚನೆ ವೇಳೆ ದೊಡ್ಡ ಹಿನ್ನಡೆ ಜಮೀರ್ ಅಹಮದ್ ಖಾನ್ ಅವ್ರಿಗೆ ಆಗುತ್ತೆ. ಈಗಾಗಲೇ ಮೊದಲ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಅವರ ಹೆಸರು ಕೇಳಿಬಂದಿಲ್ಲ. ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ ಮತ್ತೆ ಪ್ರಮುಖ ಸಚಿವ ಸ್ಥಾನ ಮತ್ತು ಉಪಮುಖ್ಯಮಂತ್ರಿ ಹುದ್ದೆ ಮೇಲೆ ಕಣ್ಣಿಟ್ಟಿದ್ದಂಥ ಜಮೀರ್ಗೆ ಈ ಚಾರ್ಜ್ ಶೀಟ್ ಗಂಡಾಂತರ ಎದುರಾಗಿರೋದು. ಭ್ರಷ್ಟಾಚಾರದ ಆರೋಪ ಹೊತ್ತಿರತಕ್ಕಂಥ ಮುಖಂಡನಿಗೆ ಹೈಕಮಾಂಡ್ ಸಚಿವ ಸ್ಥಾನ ನೀಡೋದು ಕಷ್ಟ. ಇನ್ನು ಪಕ್ಷದಲ್ಲಿ ಮೂಲೆ ಗುಂಪಾಗ್ತಕ್ಕಂಥ ಭೀತಿ ಕೂಡ ಜಮೀರ್ ಅಹಮದ್ ಖಾನ್ ಅವ್ರಿಗೆ ಎದುರಾಗಿರೋದು. ಈ ಪ್ರಕರಣ ಕೋರ್ಟ್ ಮೆಟ್ಟಿಲೇರಿಬಿಟ್ರೆ ಪಕ್ಷದ ವರ್ಚಸ್ಸನ್ನು ಉಳಿಸ್ಕೊಳ್ಳಿಕ್ಕೆ ಹೈಕಮಾಂಡ್ ಜಮೀರ್ ಅವ್ರನ್ನ ಪಕ್ಷದ ಪ್ರಮುಖ ಚಟುವಟಿಕೆಗಳಿಂದ ಮತ್ತು ನಿರ್ಧಾರಗಳಿಂದ ದೂರ ಇಡಬಹುದು. ಇನ್ನು ಸಿದ್ದರಾಮಯ್ಯ ಕ್ಯಾಂಪ್ನಲ್ಲಿ ಶಕ್ತಿ ಕೂಡ ಕುಂದುತ್ತೆ. ಅದು CMಗೂ ಕೂಡ ಮುಜುಗರದ ಹುರುಳನ್ನು ಉಂಟು ಮಾಡಿರೋದು. ಜಮೀರ್ ಅಹಮದ್ ಮತ್ತು ಸಿದ್ದರಾಮಯ್ಯ ಅವರಿಬ್ಬರು ಒಂಥರ ಪರಮಾಪ್ತ ರಕ್ಷಾ ಕವಚ ಇದ್ದ ಹಾಗೆ ಇದ್ದವರು ಜಮೀರ್ ಅವರು. ಈಗ ಅವರೇ ದುರ್ಬಲರಾಗಿಬಿಟ್ರೆ CM ಸಿದ್ದರಾಮಯ್ಯ ಅವರಿಗೆ ಆಂತರಿಕವಾಗಿ ಒಂದು ದೊಡ್ಡ ಶಕ್ತಿ ಇಲ್ಲದಂತಾಗ್ಬಿಡುತ್ತೆ. ಇನ್ನು DK ಬಣದ ಕೈ ಮೇಲಾಗ್ತಕ್ಕಂಥ ಸಾಧ್ಯತೆ. ಕಾಂಗ್ರೆಸ್ನ ಆಂತರಿಕ ರಾಜಕೀಯದಲ್ಲಿ ಸಿದ್ದರಾಮಯ್ಯ ಬಣದ ಪ್ರಮುಖ ದಾಳವಾಗಿದ್ದಂಥ ಜಮೀರ್ ಏನಾದರೂ ದುರ್ಬಲಗೊಂಡ್ರೆ ಅದು ಪರೋಕ್ಷವಾಗಿ DK ಶಿವಕುಮಾರ್ ಬಣಕ್ಕೂ ಕೂಡ ರಾಜಕೀಯವಾಗಿ ಲಾಭವನ್ನು ತಂದುಕೊಡಬಹುದು. ಇನ್ನು ಅಲ್ಪಸಂಖ್ಯಾತ ಸಮುದಾಯದ ಏಕೈಕ ಬಾಸ್ ಪಟ್ಟಕ್ಕೆ ದೊಡ್ಡ ಸವಾಲು ಎದುರಾಗ್ತಾ ಇರೋದು. ಪರ್ಯಾಯ ನಾಯಕರ ಉದಯ ಕೂಡ ಮುಸ್ಲಿಂ ಸಮುದಾಯದಲ್ಲಿ ಆಗ್ತಾ ಇರೋದು. ಕರ್ನಾಟಕ ಕಾಂಗ್ರೆಸ್ನಲ್ಲಿ ಮುಸ್ಲಿಂ ಸಮುದಾಯದ ಅತ್ಯಂತ ಪ್ರಭಾವಿ ಮತ್ತು ಆರ್ಥಿಕವಾಗಿ ಬಲಿಷ್ಠ ನಾಯಕನಾಗಿ ಜಮೀರ್ ಅವರು ಗುರುತಿಸ್ಕೊಂಡಿದ್ದರು. ಇತ್ತೀಚೆಗೆ ಬಹಳಷ್ಟು ವಿವಾದಗಳಿಂದ ಅವರೆಲ್ಲರ ಕೆಂಗಣಿ ಗುರಿ ಆಗ್ತಾ ಇದ್ದಾರೆ. ಆದರೆ ಈ ಹಗರಣ ಏನಿದೆ ಅವರ ನಾಯಕತ್ವದ ವರ್ಚಸ್ಸಿಗೆ ಮಸಿ ಬಳಿತಾ ಇದೆ. ಸಮುದಾಯದಲ್ಲಿ UT ಖಾದರ್ ಅಥವಾ ರೆಹಮಾನ್ ಖಾನ್ ಅವರಂಥ ಇತರ ನಾಯಕರು ಮುಂಚೂಣಿಗೆ ಬರಲಿಕ್ಕೆ ದಾರಿ ಆಗ್ತಾ ಇದೆ. ಇನ್ನು ವೋಟ್ ಬ್ಯಾಂಕ್ ರಾಜಕಾರಣದ ಮೇಲೆ ಪ್ರಭಾವ. ಈಗ ತನಿಖೆ ತೀವ್ರಗೊಂಡಂತೆ ಜಮೀರ್ ಅವರು ತಮ್ಮ ಕ್ಷೇತ್ರವಾದಂಥ ಚಾಮರಾಜಪೇಟೆಯಲ್ಲಿ ಹೆಚ್ಚು ಸಮಯ ಕಳೆಯಬೇಕಾಗಿ ಬರಬಹುದು. ಇದರಿಂದ ರಾಜ್ಯ ಮಟ್ಟದಲ್ಲಿ ಮುಸ್ಲಿಂ ಮತಗಳನ್ನು ಸೆಳೆಯುವಂಥ ಅವರ ಸಾಮರ್ಥ್ಯ ಕೂಡ
ಕುಗ್ಗಬಹುದು. ಇನ್ನು ಕೋಟ್ಯಂತರ ರೂಪಾಯಿ ಆಸ್ತಿ ಜಪ್ತಿ ಭೀತಿ, ನಿಮಗೆ ಆಸ್ತಿ ಮುಟ್ಟುಗೋಲಾಗೋದಂತೂ ಖಂಡಿತ. ಯಾಕೆಂದರೆ ಲೋಕಾಯುಕ್ತ ಪೊಲೀಸರು ತನಿಖೆಯಲ್ಲಿ ಪತ್ತೆ ಹಚ್ಚಿರ್ತಕ್ಕಂಥ 25 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಅಕ್ರಮ ಆಸ್ತಿಯನ್ನು ಕೋರ್ಟ್ ಆದೇಶದ ಮೇರೆಗೆ ಸೀಸ್ ಮಾಡ್ತಕ್ಕಂಥ ಪ್ರಕ್ರಿಯೆ ಶುರುವಾಗುತ್ತೆ. ಅವರ ಬಿಸ್ನೆಸ್ ಸಾಮ್ರಾಜ್ಯದ ಮೇಲೂ ಕೂಡ ಹೊಡೆತ ಬೀಳುತ್ತೆ. ಜಮೀರ್ ಅವರ ಮಾಲೀಕತ್ವದ ನ್ಯಾಷನಲ್ ಟ್ರಾವೆಲ್ಸ್ ಏನಿದೆ ಮತ್ತು ಈ ಥರ ರಿಯಲ್ ಎಸ್ಟೇಟ್ ವ್ಯವಹಾರಗಳೇನಿದೆ ಅದರ ಮೇಲೂ ಕೂಡ ಈ ತನಿಖೆ ಕಣ್ಣು ಬೀಳುತ್ತೆ. ಉದ್ಯಮದ ವಿಶ್ವಾಸಾರ್ಹತೆ ಕೂಡ ಕುಸಿಯಬಹುದು. ಇನ್ನು ಕಾನೂನು ಹೋರಾಟದ ವೆಚ್ಚ ಮತ್ತು ಮಾನಸಿಕ ನೆಮ್ಮದಿ ಭಂಗವಾಗುತ್ತೆ. ಏಕೆಂದರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಕ್ಕರೆ ನಮಗೆ ಜಮೀರ್ ಅವರು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ನಿರಂತರವಾಗಿ ಅಲೆಯಬೇಕಾದಂಥ ಪರಿಸ್ಥಿತಿ ನಿರ್ಮಾಣವಾಗಬಹುದು. ಜಾಮೀನು ಪಡೆಯೋದಿರ್ಬೋದು, ವಕೀಲರ ಶುಲ್ಕ ಇರ್ಬೋದು, ದಿನನಿತ್ಯದ ಕಾನೂನು ಪ್ರಕ್ರಿಯೆಗಳಿರ್ಬೋದು, ಅವರ ರಾಜಕೀಯ ಲವಲವಿಕೆ ಇಲ್ಲಿವರೆಗೂ ಏನಿತ್ತೋ ಕೋರ್ಟ್ ಕಚೇರಿ ಅಲದಾಟದಿಂದ ಅವೆಲ್ಲವನ್ನೂ ಕೂಡ ಕಸಿದುಕೊಳ್ಳಬಹುದು ಅನ್ನೋ ಥರದ ಚರ್ಚೆಗಳು ಕೂಡ ಆಗ್ತಾಯಿದೆ. ಇನ್ನು ಹೈಕಮಾಂಡ್ ಮಟ್ಟದಲ್ಲಿ ರಾಷ್ಟ್ರೀಯ ಜವಾಬ್ದಾರಿ ಕೂಡ ಅವ್ರ ಕೈ ತಪ್ಪು ಹೋಗೋ ಸಾಧ್ಯತೆಗಳು. ನಮಗೆ ಚುನಾವಣಾ ಉಸ್ತುವಾರಿಯನ್ನು ಕೊಡ್ತಾಯಿದ್ರು ಇತ್ತೀಚೆಗೆ ಅವರಿಗೆ. ನಮಗೆ ಕಾಂಗ್ರೆಸ್ ಪಕ್ಷ ಮಹಾರಾಷ್ಟ್ರ, ತೆಲಂಗಾಣ ಮತ್ತು ಉತ್ತರ ಪ್ರದೇಶದ ಚುನಾವಣೆಗಳಲ್ಲಿ ಮುಸ್ಲಿಂ ಮತದಾರನ ಸೆಳೀಲಿಕ್ಕೆ ಜಮೀರ್ ಅವ್ರನ್ನ ಸ್ಟಾರ್ ಪ್ರಚಾರಕರನ್ನಾಗಿ ಮತ್ತು ಹಣಕಾಸು ನಿರ್ವಹಣೆಯ ಉಸ್ತುವಾರಿಯನ್ನಾಗಿ ಇಲ್ಲಿವರೆಗೂ ಬಳಸ್ಕೊಳ್ತಾ ಇದ್ದರು. ಆದರೆ ಭ್ರಷ್ಟಾಚಾರದ ಚಾರ್ಜ್ ಶೀಟನ್ನು ಹೊತ್ತ ನಾಯಕನನ್ನು ಹೊರ ರಾಜ್ಯಗಳ ಚುನಾವಣಾ ಪ್ರಚಾರಕ್ಕೆ ಕಳಿಸಲಿಕ್ಕೆ ಹೈಕಮಾಂಡ್ ಕೂಡ ಹಿಂಜರಿಯೋ ಸಾಧ್ಯತೆಗಳಿದೆ. ಇನ್ನು ರಾಹುಲ್ ಗಾಂಧಿ ಭ್ರಷ್ಟಾಚಾರದ ವಿರುದ್ಧ ಕಠಿಣ ನಿಲುವು ತಳೆಯೋದ್ರಿಂದ ಜಮೀರ್ ಅವ್ರನ್ನ ಪಕ್ಷದ ರಾಷ್ಟ್ರೀಯ ಮುಖ್ಯವಾಹಿನಿಯಿಂದ ದೂರ ಇಡ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ. ಇನ್ನು ಚಾಮರಾಜಪೇಟೆ ಕೋಟೆ ಅಲ್ಲಿ ದೊಡ್ಡ ಬಿರುಕಂತರೂ ಮೂಡುತ್ತೆ. ನಮಗೆ ಜಮೀರ್ ಇದುವರೆಗೆ ತಮ್ಮ ಕ್ಷೇತ್ರದ ಮತದಾರರನ್ನ ಆರ್ಥಿಕ ಸಹಾಯ ಮತ್ತು ವೈಯಕ್ತಿಕ ಪ್ರಭಾವದ ಮೂಲಕವೇ ಹಿಡಿದಿಟ್ಕೊಂಡಿದ್ರು. ಅದರ ನಿರಂತರವಾದಂಥ ಕೋರ್ಟ್ ಅಲೆದಾಟ ಮತ್ತು ಕಾನೂನು ಹೋರಾಟಗಳಿಂದಾಗಿ ಅವರು ಕ್ಷೇತ್ರಕ್ಕೆ ನೀಡ್ತಕ್ಕಂಥ ಸಮಯ ಕಡಿಮೆ ಆಗುತ್ತೆ. ಇದು ವಿರೋಧ ಪಕ್ಷಗಳಿಗೆ ಅವರ ಕೋಟೆಯನ್ನು ಭೇದಿಸಲಿಕ್ಕೆ ಸೂಕ್ತವಾದಂಥ ಅವಕಾಶ ಮಾಡಿಕೊಟ್ಟಂತಾಗಬಿಡುತ್ತೆ. ಸ್ನೇಹಿತರೆ, ಸ್ಥಳೀಯ ಮುಖಂಡರ ವಲಸೆಗಳು ಜಮೀರ್ ರಾಜಕೀಯವಾಗಿ ದುರ್ಬಲವಾಗ್ತಾ ಇದ್ದಾರೆ ಅನ್ನೋ ಮುನ್ಸೂಚನೆ ಸಿಗ್ತಾ ಇದ್ದಾಗೆ ಅವರು ಬೆಂಬಲಕ್ಕೆ ನಿಂತಿದ್ದಂಥ ಸ್ಥಳೀಯ ಕಾರ್ಪೊರೇಟರ್ಗಳು, ಪ್ರಭಾವಿ ಮುಖಂಡರು ತಮ್ಮ ರಾಜಕೀಯ ಭವಿಷ್ಯಕ್ಕೋಸ್ಕರ BJP ಮತ್ತು JDS ಕಡೆ ಮುಖ ಮಾಡಬಹುದು. ಆ ಒಂದು ಆತಂಕ ಕೂಡ ಜಮೀರ್ ಅಹಮದ್ ಖಾನ್ಗೆ ಇದೆ. ಇನ್ನು ಅವರ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣ ದಾಖಲಾಗಿ ಚಾರ್ಜ್ ಶೀಟ್ ಏನಾದರೂ ಸಲ್ಲಿಕೆ ಆದರೆ ಅವ್ರ ನ್ಯಾಷನಲ್ ಟ್ರಾವೆಲ್ ಸೇರಿದಂತೆ ವಿವಿಧ ಉದ್ಯಮಗಳಿಗೆ ಬ್ಯಾಂಕ್ಗಳಿಂದ ಸಿಗೋ ಸಾಲ ಸೌಲಭ್ಯಗಳು ಕೂಡ ಕಡಿಮೆ ಆಗುತ್ತೆ. ಅದು ಕಾನೂನಾತ್ಮಕವಾದಂಥ ಅಡೆತಡೆಗಳು ಅವರಿಗೆ. ಇನ್ನು ಅವರು ರಿಯಲ್ ಎಸ್ಟೇಟು ಮತ್ತು ಜಂಟಿ ಉದ್ಯಮಗಳಲ್ಲಿ ಹೂಡಿಕೆ ಮಾಡಿರ್ತಕ್ಕಂಥ ಉದ್ಯಮಗಳು ಕೂಡ ಕಾನೂನು ಜಂಜಾಟಕ್ಕೆ ಹೆದರಿ ತಮ್ಮ ಪಾಲುದಾರಿಕೆಯನ್ನು ಹಿಂಪಡಿಲಿಕ್ಕೂ ಕೂಡ ಮುಂದಾಗಬಹುದು. ಇನ್ನು BBMP ಎಲೆಕ್ಷನ್ ಇದೆ, ಅದನ್ನು ನಾವು ಗಮನದಲ್ಲಿಟ್ಕೊಳ್ಬೇಕು. ಬೆಂಗಳೂರಿನ BBMP ಚುನಾವಣೆಗಳಲ್ಲಿ ಅಲ್ಪಸಂಖ್ಯಾತ ಬಾಹುಳ್ಯವಿರ್ತಕ್ಕಂಥ ವಾರ್ಡ್ಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಗೆಲ್ಲಿಸುವ ಮತ್ತು ಅವರಿಗೆ ಧನ ಸಹಾಯ ಮಾಡುವ ದೊಡ್ಡ ಜವಾಬ್ದಾರಿ ಜಮೀರ್ ಅವರ ಮೇಲಿತ್ತು. ಈಗ ಅವರೇ ಆರ್ಥಿಕ ಮತ್ತು ಕಾನೂನು ಸಂಕಷ್ಟಕ್ಕೆ ಸಿಲುಕಿರೋದ್ರಿಂದ ಬೆಂಗಳೂರು ಕಾಂಗ್ರೆಸ್ನಲ್ಲಿ ಅವರ ತೂಕ ಗಣನೀಯವಾಗಿ ಕಡಿಮೆ ಆಗುತ್ತೆ. ಅದು ಖಂಡಿತವಾಗೂ ಸತ್ಯವಾದ ಮಾತು. ಇನ್ನು ಕುಟುಂಬ ರಾಜಕಾರಣದ ಭವಿಷ್ಯಕ್ಕೆ ನಮಗೆ ಜಮೀರ್ ಅಹಮದ್ ಖಾನ್ ಅವರ ಪುತ್ರ ಅಂದರೆ ಸ್ವಂತ ಮಗನನ್ನು ರಾಜಕೀಯಕ್ಕೆ ತರಲಿಕ್ಕೆ ಅವರು ಮುಂದಿನ ದಿನಗಳಲ್ಲಿ ಒಂದು ಸುರಕ್ಷಿತ ಕ್ಷೇತ್ರದಿಂದ ಚುನಾವಣೆ ನಿಲ್ಲಿಸಲಿಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದರು. ಮಗ ನಾನು ರಾಜಕೀಯ ಪ್ರವೇಶ ಮಾಡೋದಿಲ್ಲ ಅಂತ ಹೇಳಿದ್ರು ಕೂಡ ಸದ್ಯ ಸಿನಿಮಾಗಳಿಂದ ಸ್ವಲ್ಪ ದೂರ ಉಳಿದಿರೋದ್ರಿಂದ ತಂದೆಯ ಮೇಲಿನ ಭ್ರಷ್ಟಾಚಾರದ ಆರೋಪ ಪುತ್ರನ ರಾಜಕೀಯ ಪ್ರವೇಶಕ್ಕೂ ಕೂಡ ದೊಡ್ಡ ಹಿನ್ನಡೆಯಾಗೂ ಕೂಡ ಪರಿಣಮಿಸಬಹುದು. ಇದನ್ನೆಲ್ಲವನ್ನು ಕೂಡ ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಒಟ್ಟಾರೆ ಚಾಮರಾಜಪೇಟೆಯ ಸುಲ್ತಾನ್ ಎಂದೇ ಸದ್ದು ಮಾಡಿದಂಥ ಜಮೀರ್ ಅಹಮದ್ ಖಾನ್ ಅವರಿಗೆ ಈಗ ಲೋಕಾಯುಕ್ತ ಅವರುಗಳು ಕೇವಲ ಸಚಿವ ಸ್ಥಾನದ ಆಕಾಂಕ್ಷೆಯನ್ನಷ್ಟೇ ಚಿವುಟಿ ಹಾಕ್ತಾ ಇಲ್ಲ, ಇದು ಅವರ ಬಿಸ್ನೆಸ್ ಸಾಮ್ರಾಜ್ಯ, ಬೆಂಗಳೂರು ರಾಜಕಾರಣದ ಮೇಲಿನ ಹಿಡಿತ, ಅವರ ಪುತ್ರನ ರಾಜಕೀಯ ಭವಿಷ್ಯಕ್ಕೂ ಕೂಡ ಭಾರೀ ದೊಡ್ಡ ದಿಗ್ಬಂಧನವನ್ನು ವಿಧಿಸುವ ಮುನ್ಸೂಚನೆಯನ್ನು ಕೊಟ್ಟಿದೆ. ಜಮೀರ್ ತಮ್ಮ ಭದ್ರಕೋಟೆಯನ್ನು ಉಳಿಸ್ಕೊಳ್ಳಿಕ್ಕೆ ಸಮುದಾಯದ ಸಿಂಪತಿ ಕಾರ್ಡ್ ಬಳಸ್ತಾರಾ ಅಥವಾ ಕಾನೂನು ಹೋರಾಟದ ಮೂಲಕವೇ ಈ ಚಕ್ರ ವ್ಯೂಹದಿಂದ ಹೊರಗೆ ಬರ್ತಾರಾ ಅನ್ನೋದನ್ನು ಕಾಲವೇ ನಿರ್ಣಯ ಮಾಡಬೇಕು. ನೋಡೋಣ, ಕ್ಷಣದ ಅಪ್ಡೇಟ್ಸ್ಗಳೊಂದಿಗೆ ರಾಜಕೀಯ ಡೆವಲಪ್ಮೆಂಟ್ಸ್ಗಳ ಸಮೇತ ಮುಂದಿನ ವೀಡಿಯೋದಲ್ಲಿ ಬರ್ತೀನಿ. ಈ ಒಂದು ಸ್ಟೋರಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಕಮೆಂಟ್ಸ್ ಕೂಡ ತಿಳಿಸಬಹುದು ಅಂತ ಹೇಳ್ತಾ ಧನ್ಯವಾದ.